ಕರುನಾಡ ನ್ಯೂಸ್ ಮಧುಗಿರಿಯಲ್ಲಿ ವೀರಯೋಧರಿಗೆ ಕರುನಾಡ ವಿಜಯ ಸೇನೆಯಿಂದ ಭಾವಪೂರ್ಣ ಮೇಣದ ಬತ್ತಿ ನಮನ ಮಧುಗಿರಿ ಫೆಬ್ರವರಿ 14 ಪುಲುಮ ದಾಳಿಯಲ್ಲಿ ಹುತಾತ್ಮರಾದ ಭಾರತೀಯ ವೀರಯೋಧರ ಸ್ಮರಣಾರ್ಥವಾಗಿ ಇಂದು ಸಂಜೆ 7 ಗಂಟೆಗೆ ಮಧುಗಿರಿಯ ಡುಮ್ಲೆಟ್ ಸರ್ಕಲ್ ವೃತ್ತದ ಬಳಿ ಕರುನಾಡ ವಿಜಯ ಸೇನೆ ವತಿಯಿಂದ ಭಾವಪೂರ್ಣ ಮೇಣದ ಬತ್ತಿ ನಮನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರಯೋಧರ ಸ್ಮರಣೆಯಲ್ಲಿ ಮೇಣದ ಬತ್ತಿ ಹಚ್ಚಿ ಮೌನಾಚರಣೆ ಮೂಲಕ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದ ವಾತಾವರಣ ದೇಶಭಕ್ತಿ, ದುಃಖ ಮತ್ತು ಹೆಮ್ಮೆಯ ಭಾವನೆಗಳಿಂದ ತುಂಬಿ ತುಳುಕುತ್ತಿತ್ತು. ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆಯ ಮಧುಗಿರಿ ತಾಲೂಕು ಅಧ್ಯಕ್ಷರಾದ ತಿಮ್ಮರಾಜು, ನಗರಾಧ್ಯಕ್ಷರಾದ ರಾಜು, ಗೌರವಾಧ್ಯಕ್ಷರಾದ ಲತಾ ನಾರಾಯಣ್, ಮಹಿಳಾ ತಾಲೂಕು ಅಧ್ಯಕ್ಷರಾದ ಲತಾ ಗೋವಿಂದರಾಜ್, ಶೈಲಜಾ, ಮೆಡಿಕಲ್ ಕರಿಯಣ್ಣ, ಮೆಡಿಕಲ್ ಮಲ್ಲೇಶ್, ಪುರಸಭಾ ಸದಸ್ಯರಾದ ಗಂಗರಾಜು, ಪತ್ರಕರ್ತರಾದ ನಾಣಿ, ಕನ್ನಡಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾದ ರಾಘವೇಂದ್ರ, ಜಾಗೃತಿ ವೇದಿಕೆ ತಾಲೂಕಾ ಅಧ್ಯಕ್ಷರು ರೋಹಿತ್ ಗಾರೆ, ವೆಂಕಟೇಶ್, ಶ್ರೀನಿವಾಸ್, ಪೊಲೀಸ್ ಅಧಿಕಾರಿ ಮಲ್ಲಿ, ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದ ಪಾರ್ವತಿ, ಮಂಜುನಾಥ್ ಶರ್ಮಾ, ಎಸ್ವಿಆರ್ ಅಸೋಸಿಯೇಟ್ಸ್ನ ರಾಜೇಂದ್ರ ಎಸ್ವಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವೀರಯೋಧರಿಗೆ ನಮನ ಸಲ್ಲಿಸಿದರು. ಭಾರತದ ಸೈನಿಕರ ತ್ಯಾಗವನ್ನು ಎಂದಿಗೂ ಮರೆಯಬಾರದು. ಅವರ ಬಲಿದಾನ ನಮ್ಮ ದೇಶದ ಗೌರವ ಎಂದು ಉಪಸ್ಥಿತರು ಅಭಿಪ್ರಾಯಪಟ್ಟರು. ಇಂತಹ ಕಾರ್ಯಕ್ರಮಗಳು ಯುವ ಪೀಳಿಗೆಗೆ ದೇಶಭಕ್ತಿ ಹಾಗೂ ಜವಾಬ್ದಾರಿಯ ಅರಿವು ಮೂಡಿಸುತ್ತವೆ ಎಂದು ಹೇಳಿದರು. ಈ ಕಾರ್ಯಕ್ರಮ ಮಧುಗಿರಿಯಲ್ಲಿ ದೇಶಭಕ್ತಿಯ ಭಾವನೆಗೆ ಮತ್ತಷ್ಟು ಬಲ ತುಂಬಿದ ಒಂದು ಮಹತ್ವದ ಕ್ಷಣವಾಗಿ ಪರಿಣಮಿಸಿತು. ಇದು ನಿಮ್ಮ ಕರುನಾಡ ನ್ಯೂಸ್. ಇಂತಹ ಜನಮನ ಮುಟ್ಟುವ, ಸಮಾಜಕ್ಕೆ ಪ್ರೇರಣೆ ನೀಡುವ ಸುದ್ದಿಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕರುನಾಡ ನ್ಯೂಸ್, ನಿಮ್ಮ ಧ್ವನಿ, ನಿಮ್ಮ ಸುದ್ದಿ. ಕರುನಾಡ ನ್ಯೂಸ್ ಈ ಸುದ್ದಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.